ಎಲ್ರಿಗೂ ನಮಸ್ಕಾರ, ಜೈ ಭೀಮ್. ಕಳೆದ 6 ದಿನಗಳಿಂದ ಏನು ಮೈಸೂರು ವಿಶ್ವವಿದ್ಯಾನಿಲಯದ ಶಿಷ್ಯವೇತನ ರಹಿತ ಸಂಶೋಧಕರು ಶಿಷ್ಯವೇತನವನ್ನ ಮಂಜೂರು ಮಾಡುವಂತೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದೀವಿ. ಈ ಒಂದು ಅಹೋರಾತ್ರಿ ಧರಣಿಯ ಪ್ರಯುಕ್ತ ನಾಳೆ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಬಂಧುಗಳಿಗೆ, ದಲಿತ ಸಂಘದ ಬಂಧುಗಳಿಗೆ ಮತ್ತು ಯಾರ್ಯಾರು ಹೋರಾಟಗಾರರಿದ್ದಾರೋ ಎಲ್ಲ ಬಂಧುಗಳನ್ನ ನಾಳೆ ಬೆಳಗ್ಗೆ 11 ಮೀಟಿಂಗ್ ಅನ್ನ ಕರೆದಿದ್ದೀವಿ, ಸಭೆಯನ್ನ ಕರೆದಿದ್ದೀವಿ. ದಯಮಾಡಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಧೋರಣೆಗಳನ್ನ, ವಿದ್ಯಾರ್ಥಿಯ ವಿರುದ್ಧ ನಡೀತಾ ಇರ್ತಕ್ಕಂಥ ಏನು ನೀತಿಗಳನ್ನ ಧಿಕ್ಕರಿಸುವ ನಿಟ್ಟಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮತ್ತು ಶಿಷ್ಯವೇತನವನ್ನ ಎಲ್ಲಾ ಸಂಶೋಧಕರುಗಳು ಶಿಷ್ಯವೇತನವನ್ನ ನೀಡಬೇಕು ಅಂತ ಹೇಳಿ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಪ್ರತಿಭಟನೆಗೆ ನೀವೆಲ್ಲರೂ ಬಂದು ಭಾಗವಹಿಸಿ ನಮ್ಗೆ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಏನೋ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡ್ತಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೋ ಈ ವಿದ್ಯಾರ್ಥಿಗಳು ತಮಗೆ ಶಿಷ್ಯವೇತನ ಕೊಡಬೇಕು ಅಂತೇಳಿ ಕಳೆದ 6 ದಿವಸಗಳಿಂದ ಏನು ಅಹೋರಾತ್ರಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೋ ಈ ಒಂದು ಪ್ರತಿಭಟನೆಗೆ ದಲಿತ ಸಂಘರ್ಷ ಸಮಿತಿ ಕೂಡ ಪ್ರಾರಂಭದಿಂದ ಬೆಂಬಲವನ್ನು ಕೊಟ್ಟಿದೆ. ಜೊತೆಗೆ ಈ ನಮ್ಮ ಭೀಮ್ ಆರ್ಮಿ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆ ಉದ್ದೇಶ ಇಷ್ಟೇ, ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಸಮುದಾಯಗಳಿಗೆ, ಏನು ಡಿಪ್ರೆಸ್ ಕ್ಲಾಸ್ ಅಂತ ಏನು ಹೇಳಲಾಗ್ತಾ ಇದೆಯೋ ಆ ಸಮುದಾಯಗಳಿಗೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಶಿಷ್ಯವೇತನಗಳನ್ನು, ವಿದ್ಯಾರ್ಥಿ ವೇತನಗಳನ್ನು ಕೊಟ್ಕೊಂಡು ಬಂದಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸಂವಿಧಾನ ಜಾರಿ ಆದಮೇಲೆ ಸಂವಿಧಾನಾತ್ಮಕವಾದ ಹಕ್ಕಾಗಿ ಶಿಷ್ಯವೇತನ, ಶಿಕ್ಷಣ ಸಂವಿಧಾನದ ಮೂಲಭೂತ ಹಕ್ಕಾಗಿ ಬಂದಿರೋದ್ರಿಂದ ಏನು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಶಿಷ್ಯವೇತನ ಕೊಡೋದ್ರ ಮುಖಾಂತರ ಅವ್ರನ್ನ ಉತ್ತೇಜಿಸುವಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಜವಾಬ್ದಾರಿ. ಒಂದು ವೇಳೆ ಅವರ ಜವಾಬ್ದಾರಿ ನಿರ್ವಹಿಸಲಿಲ್ಲ ಅಂದರೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನು ಅನುದಾನ ಕಡಿಮೆ ಆಗಿದ್ದರೆ ಆ ಅನುದಾನವನ್ನು ಜಾರಿ ಮಾಡ್ತಾ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ದುರಂತ ಏನಪ್ಪ ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಕುಲಪತಿ ಆಗಿರ್ತಕ್ಕಂಥ ಸನ್ಮಾನ್ಯ ಲೋಕನಾಥ್ ಅವರು RSS ಮೈಂಡ್ ಸೆಟ್ಟಲ್ಲಿ ಇರೋದ್ರಿಂದ, ದಲಿತ ವಿರೋಧಿ ತನ ಮೈಗೂಡಿಸ್ಕೊಂಡಿರೋದ್ರಿಂದ ಇವರು ದಲಿತರು ಅನ್ನೋ ಕಾರಣಕ್ಕಾಗಿ ಇವ್ರಿಗೆ ಶಿಷ್ಯವೇತನ ಕೊಡೋ ವಿಚಾರದಲ್ಲಿ ಸುಮ್ಮನೆ ಸಣ್ಣ ಪುಟ್ಟ ಕ್ಷುಲ್ಲಕ ಇದನ್ನು ಇಟ್ಕೊಂಡು ತಕರಾರು ಮಾಡೋದು ಸೂಕ್ತ ಅಲ್ಲ. ದೇಶದ ಯಾವುದೇ ಯೂನಿವರ್ಸಿಟಿನಲ್ಲೂ OBC ಸೆಲ್ ಇಲ್ಲ, SC ST ಸೆಲ್ಗಳು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇದೆ. ಆದರೆ ದೇಶದಲ್ಲಿ ಯಾವ ಯೂನಿವರ್ಸಿಟಿಲೂ ಇಲ್ಲದೇ ಇರೋಂಥ ಕಾನೂನನ್ನ ಇವ್ರು ಮಾಡ್ಕೊಂಡಿದ್ದಾರೆ. ನಾವೇನು OBC ಸೆಲ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, OBC ಸೆಲ್ ಮಾಡಿದಿರಿ. ಹಿಂದುಳಿದ ವರ್ಗದ ಸಂಶೋಧಕರಿಗೆ ನೀವೆಲ್ಲ ಶಿಷ್ಯವೇತನ ಕೊಡ್ತಾ ಇದ್ದೀರಿ. 3 ವರ್ಷ ಇರೋದನ್ನ 4 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಿ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡೋ ರೀತಿ SC ST ಸಂಶೋಧಕರಿಗೆ ನೀವು ಸಹಕಾರ ಕೊಡದೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಕ್ಕೆ ಸರಿ? ಆ ಕಾರಣಕ್ಕಾಗಿ ಇಂತಹ ಒಬ್ಬ ಏನು ದಲಿತ ವಿರೋಧಿ ಮನಸ್ಥಿತಿ ಉಳಿಯುವಂಥ ಏನು ಕುಲಪತಿ ಇದ್ದಾರೋ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕಾಗಿದೆ. ಇವರ ದಲಿತ ವಿರೋಧಿ ವಿರುದ್ಧ ಪ್ರಕರಣ ದಾಖಲಿಸಿ ಇವರನ್ನ ಸೇವೆಯಿಂದ ವಜಾಗೊಳಿಸ್ಬೇಕು. ಇಂತಹ ಕೊಳಕು ಮನಸ್ಥಿತಿಯ VCಗಳನ್ನ ಇಟ್ಕೊಂಡ್ರೆ ಯೂನಿವರ್ಸಿಟಿ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತೆ. ವಿದ್ಯಾರ್ಥಿಗಳು ಇವತ್ತು ಏನೋ ಎಳೆದುಳಿದು ಒಂದಷ್ಟು ಜನ ಇಲ್ಲಿ ಸಂಶೋಧನೆ ಮಾಡಕ್ಕೆ ಬಂದಿದ್ದಾರೆ. ಅವರು ಇಲ್ಲ ಅಂದರೆ ವಿಚಾರ ಸಂಕಿರಣಗಳು, ವಿದ್ವತ್ತುಗಳು ಪ್ರೆಸೆಂಟ್ ಆಗೋದು ಎಲ್ಲಿ? ಯೂನಿವರ್ಸಿಟಿಗಳಲ್ಲಿ. ಅಂತಹ ಒಂದು ವಿದ್ವತ್ತಿನ ವಿಶ್ವಜ್ಞಾನದ ವಿಶ್ವವಿದ್ಯಾನಿಲಯಗಳು ಅದು ಸರಿಯಾಗಿ ಉಳಿಲಿಲ್ಲ ಅಂದರೆ, ಬೆಳಿಲಿಲ್ಲ ಅಂದರೆ, ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡಲಿಲ್ಲ ಅಂದರೆ ಮತ್ತು ಸಮಾಜ ಹೇಗೆ? ಸಮಾಜ ಯಾವ ದಿಕ್ಕಿಗೆ ಹೋಗುತ್ತೆ? ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ಈ ಕೂಡಲೇ ಯಾರು ವಂಚಿತರಾಗಿದ್ದಾರೆ ಶಿಷ್ಯ ವೇತನದಿಂದ
ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಶಿಷ್ಯ ವೇತನ ಕೊಡೋದ್ರ ಮುಖಾಂತರ ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸಿ ನಿರ್ವಹಿಸಿ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನೀವು ಎಲ್ಲಿವರೆಗೂ ನೀವು ನ್ಯಾಯ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆಯಲ್ಲಿ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಮುಂದುವರಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೋರನಹಳ್ಳಿ ಶಿವಣ್ಣ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ. ಸಂಶೋಧನಾ ಶಿಷ್ಯ ವೇತನ ರಹಿತ ವಿದ್ಯಾರ್ಥಿಗಳು ಕಳೆದ 6 ದಿನಗಳಿಂದಲೂ ಸಹ ನಾವು ಹೋರಾಟವನ್ನ ಕೈಗೊಂಡಿದ್ದೀವಿ. ನಮ್ಮ ಈ ಹೋರಾಟಕ್ಕೆ ಮೈಸೂರಿನಲ್ಲಿ ಇರುವಂತಹ ಎಲ್ಲ ಪ್ರಗತಿಪರ ಹೋರಾಟಗಾರರು ನಮ್ಮ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಈ ಒಂದು ಸಮಸ್ಯೆಗೆ ನಿಮ್ಮ ಸಲಹೆ ಸೂಚನೆಗಳು ಹಾಗೂ ನಿಮ್ಮ ಹೋರಾಟದ ಅವಶ್ಯಕತೆ ನಮಗೆ ಇದೆ. ಹಾಗಾಗಿ ಎಲ್ಲ ಸಲಹಾ ಸಮಿತಿ ಹೋರಾಟಗಾರರು ನಮ್ಮ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ.